ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ಮನೆ ಮೇಲೆ ನಡೆದಿದ್ದಂತ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಗರದ ನಿವಾಸದಲ್ಲಿ ಸಿಕ್ಕಿತ್ತು 89 ಲಕ್ಷ ರೂಪಾಯಿ ನಗದು. ಮೆಡಿಕಲ್ ಬ್ಲಾಕ್ ಸೀಟ್ ನಿಂದ ಬಂದಿದ್ದಂತ ಹಣ ಇದು ಅಂತ ಆರೋಪವನ್ನ ಕೂಡ ಮಾಡಲಾಗಿತ್ತು. ಪರಮೇಶ್ವರ್ ಅವರ ನಿವಾಸ ಹಾಗೆ ಅವರ ಕಾಲೇಜ್ಗಳ ಮೇಲೆ ಐಟಿ ದಾಳಿ ನಡೆದಿದ್ದು ನಿಮಗೂ ಕೂಡ ಗೊತ್ತಿದೆ. ಇನ್ನು ಅವರ ನಿವಾಸದಲ್ಲಿ 89 ಲಕ್ಷ ರೂಪಾಯಿ ಪತ್ತೆ ಆಗಿತ್ತು. ಪರಮ್ ಅವರ ಮನೆಯಲ್ಲಿ ಸಿಕ್ಕಂತ 89 ಲಕ್ಷ ಹಣಕ್ಕೆ ದಾಖಲೆ ಇಲ್ವಂತೆ, ಅಘೋಷಿತ ಆದಾಯ ಅಂತ ಘೋಷಿಸಿದ ಪರಮೇಶ್ವರ್ ಅವರು 89 ಲಕ್ಷಕ್ಕೆ 30% ಅಷ್ಟು ತೆರಿಗೆಯನ್ನ ಕಟ್ಟಿಸಿಕೊಳ್ಳುತ್ತೆ. ಮಾಮೂಲಿಯಾಗಿ 89 ಲಕ್ಷ ರೂಪಾಯಿಗೆ 30% ಅಷ್ಟು ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ಟಬೇಕು. ಆದ್ರೆ ಇದು ಅಘೋಷಿತ ಅಲ್ವಾ, ಇದುವರೆಗೂ ದಾಖಲೆಯನ್ನ ನೀಡಿಲ್ಲ ಅಲ್ವಾ. ಸೊ ಹೀಗಾಗಿ 100% ಪೆನಾಲ್ಟಿಯನ್ನ ಕಟ್ಟಬೇಕಾಗತ್ತೆ. 89 ಲಕ್ಷಕ್ಕೆ 30% ಅಂದ್ರೆ 27.53 ಲಕ್ಷವನ್ನ ಕಟ್ಟಬೇಕು. ಇದರ ಮೇಲೆ ಈಗ 100% ಪೆನಾಲ್ಟಿಯನ್ನ ಕಟ್ಟಬೇಕಾಗಿದೆ. 30%ಕ್ಕೆ 100% ಅಂದ್ರೆ ಆಲ್ಮೋಸ್ಟ್ 89 ಲಕ್ಷಕ್ಕೆ ಕನಿಷ್ಠ 52 ಲಕ್ಷ ಹಣವನ್ನ ತೆರಿಗೆ ಕಟ್ಟಬೇಕಾಗುತ್ತೆ. ಒಂದ್ ವೇಳೆ ಆ ಹಣ ಕಳೆದ ವರ್ಷದ್ದಾದ್ರೆ ಏನಾಗುತ್ತೆ ಗೊತ್ತಾ? ಐಟಿ ಇಲಾಖೆ ಕಳೆದ ವರ್ಷದ್ದು ಅಂತ ಪ್ರೂವ್ ಮಾಡಿದ್ದೇ ಆದಲ್ಲಿ ಕಳೆದ ವರ್ಷದ ಹಣವಾದ್ರೆ 300% ತೆರಿಗೆಯನ್ನ ಕಟ್ಟಬೇಕು. 300% ತೆರಿಗೆ ಜೊತೆ ದಂಡವನ್ನ ಕೂಡ ಕಟ್ಟಬೇಕು. ಹೀಗಾಗಿ ಹಣದ ಮೂಲದ ದಾಖಲೆ ಪತ್ತೆಗೆ ಮುಂದಾಗಿದೆ ಐಟಿ ಇಲಾಖೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಐಟಿ ಮೂಲಗಳಿಂದ ಮಾಹಿತಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಎಸ್ ಪೃಥ್ವಿ, ಈಗಾಗಲೇ ಏನು ಮಾಜಿ ಡಿಸಿಎಂ ಪರಮೇಶ್ವರ್ ಮನೆ ಮೇಲಿನ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಒಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮತ್ತೆ ಅವರ ಒಂದು ವೆರಿಫೈ ಅವ್ರ ಸಿಕ್ಕಂತ ಏನು ಮೆಡಿಕಲ್ ಕಾಲೇಜಿನಲ್ಲಿ ಸಿಕ್ಕಂತಹ ದಾಖಲೆಗಳಾಗಿರ್ಬೋದು, ಮನೆಯಲ್ಲಿ ಸಿಕ್ಕಂತಹ ಕೆಲ ಮಹತ್ವದ ಒಂದು ಫೈಲ್ಸ್ ಅನ್ನ ಈಗ ವೆರಿಫೈ ಮಾಡ್ತಾ ಇರುವಂತದ್ದು. ಇದರ ನಡುವೆ ಮೊನ್ನೆ ಇತ್ತೀಚೆಗೆ ಪರಮೇಶ್ವರ್ ಅವರನ್ನ ವಿಚಾರಣೆ ಐಟಿ ಅಧಿಕಾರಿಗಳ ಒಂದು ವಿಚಾರಣೆಯಲ್ಲಿ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಂತಹ ನಗದು ಹಣ 89 ಲಕ್ಷ ನಗದು ಹಣದ ಬಗ್ಗೆ ಐಟಿ ಅಧಿಕಾರಿಗಳು ಒಂದು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿ ದಾಖಲೆಗಳಿಲ್ಲ ಅಂತ ಐಟಿ ಅಧಿಕಾರಿಗಳ ಮುಂದೆ ಮಾಜಿ ಡಿಸಿಎಂ ಪರಮೇಶ್ವರ್ ಅಂದ್ರೆ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ ಅಂತ ಅವರ ಬಳಿ ಇರುವಂತದ್ದು. ಸದ್ಯ ಈ ಬಗ್ಗೆ ಈಗ ಐಟಿ ಅಧಿಕಾರಿಗಳು ಅದಕ್ಕೆ ಏನು 89 ಲಕ್ಷ ನಗದು ಹಣ ಇದೆ, ಅದಕ್ಕೆ ಟ್ಯಾಕ್ಸ್ ಅನ್ನ 30% ಇದರಲ್ಲಿ ಐಟಿ ಒಂದು ಫಾರ್ಮೆಟ್ ಇದೆ, ಅದರಲ್ಲಿ ಒಂದು ಟ್ಯಾಕ್ಸ್ ಅನ್ನ ಒಂದು ಪೆನಾಲ್ಟಿ ಹಾಕಿ ದಂಡವನ್ನ ವಿಧಿಸಿ ಅಮೌಂಟ್ ಅನ್ನ ಮಾಡ್ಕೊಳ್ತಾರೆ. ನಂತರ ಇದರಲ್ಲಿ ಸುಮಾರು 50 ಲಕ್ಷ ಮೇಲ್ಪಟ್ಟು ಹಣ ಈ ಟ್ಯಾಕ್ಸ್ ಗೆ ಹೋಗುತ್ತೆ. ನಂತರ ಇವರು ಒಂದು ವೇಳೆ ಇವತ್ತು ಕಳೆದ ವರ್ಷದ ಆದಾಯ ಆದ್ರೆ ಆ ಆದಾಯದ ಕೂಡ ಇನ್ನಷ್ಟು ದುಪ್ಪಟ್ಟು ಅಂದ್ರೆ 100 ಕೋಟಿಂದ 300% ದುಪ್ಪಟ್ಟಾಗುವಂತಹ ಸಾಧ್ಯತೆಗಳಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಪರಮೇಶ್ವರ್ ಅವರಿಗೆ ಐಟಿ ಸಂಕಷ್ಟ ಅನ್ನೋದು ಯಾವ ರೀತಿಯಾಗಿ ಎದುರಾಗಿದೆ ಅಂತ. ಈಗ ಅದರಲ್ಲೂ ಪ್ರಮುಖವಾಗಿ 89 ಲಕ್ಷದ ವಿಚಾರ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ ಮೊದಲ ಇನ್ವೆಸ್ಟರ್ ಸಮಾವೇಶ ನಡೀತಾ ಇದೆ, ಆಯೋಜನೆ ಆಗಿದ್ದು ಈಗ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅಂದ್ರೆ ನಾಳೆ ನವೆಂಬರ್ 7 ಮತ್ತು 8ರಂದು ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ನಿತಿನ್ ಗಡ್ಕರಿ ಅವರಾಗಿರ್ಬೋದು, ಪಿಯೂಷ್ ಗೋಯಲ್ ಸೇರಿದಂತೆ ಸಾಕಷ್ಟು ಕೇಂದ್ರ ಸಚಿವರು ಭಾಗಿಯಾಗಲಿದ್ದಾರೆ. 85,000 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿಸುವುದಕ್ಕೆ ರಾಜ್ಯ ಸರ್ಕಾರ ಕೂಡ ಟಾರ್ಗೆಟ್ ಅನ್ನ ಹಾಕೊಂಡಿರುವಂತದ್ದು. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿಕೊಂಡಿದೆ ಟಾರ್ಗೆಟ್ ಅನ್ನ. ಕೃಷಿ ಮತ್ತೆ ಆಹಾರ ಸಂಸ್ಕರಣೆ, ತಂತ್ರಜ್ಞಾನ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಹೂಡಿಕೆ ಆಕರ್ಷಣೆಗೆ ಸಿದ್ಧತೆ ನಡೆದಿದೆ.